ಆ ನಿತ್ಯ ಈಗ ಹೇಗಿದ್ದಾಳೆ ಸ್ವಾಮಿ? ಅಮ್ಮ ಅವರ ದಯೆಯಿಂದ ಪೂರ್ತಿ ಗುಣ ಆಗಿದೆಯಮ್ಮ. ಈಗಷ್ಟೇ ಮನೆಗೆ ಹೋದ್ರು. ಹೌದಾ? ತುಂಬಾ ಸಂತೋಷ ಸ್ವಾಮಿ. ಹೋಗ್ ಬರ್ತೀನಮ್ಮ. ಆಯ್ತು ಸ್ವಾಮಿ. ಗಂಗನ್ ತೋರಿಸಿ ನಿತ್ಯ ಅಂತಾರಲ್ಲೋ, ಏನು ಅರ್ಥನೇ ಆಗ್ತಿಲ್ಲ ಅಣ್ಣ. ಅಮ್ಮ, ನಿನ್ನ ತಾಯಿಯ ಆಶೀರ್ವಾದದಿಂದ ನನ್ನ ಗಂಗಾನ ಕಾಪಾಡ್ದೆ. ಅವಳು 100 ವರ್ಷ ಆರೋಗ್ಯವಾಗಿರ್ಲಿ ಅಂತ ಹಾರೈಸಮ್ಮ. ಹೊರಗೆ ಅಯ್ಯವ್ರ ಹತ್ರ ನಿತ್ಯ ಅಂತ, ಒಳಗೆ ಅಮ್ಮ ಅವ್ರ ಹತ್ರ ಗಂಗಾ ಅಂತ ಹೇಳಲ್ರೋ. ನನಗೂ ಅದೇ ಅರ್ಥ ಆಗ್ತಿಲ್ಲ ಅಣ್ಣ. ನನ್ಗೊಂದು ಅರ್ಥ ಆಯ್ತು ಕಣ್ಲಾ. ಏನ್ ಅರ್ಥ ಆಯ್ತಣ್ಣ? ಈ ವಿಷಯ ನಿಮ್ಮನ್ನೆಲ್ಲ ಅವಳನ್ ಕೇಳ್ಬೇಕು ಅಂತ. ನಿಲ್ಲಮ್ಮ ಅತ್ಯಮ್ಮ, ನಿತ್ಯ ಯಾರೋ ಗಂಗಾ ಯಾರೋ ಒಂದ್ಸಲ ಹೇಳ್ಬಿಟ್ಟು ಹೋಗಮ್ಮ. ನನ್ಗೇನು ಗೊತ್ತಿಲ್ಲ. ನೀನು ಹಂಗೆ ಅನ್ಬಿಟ್ರೆ ಕಷ್ಟ ಕಣಮ್ಮ. ಗೊತ್ತಿಲ್ಲ ಅಂತ ಹೇಳಿಲ್ವಾ? ಹಂಗಾದ್ರೆ ಇದನ್ ಹೇಳಮ್ಮ. ಇಲ್ಲಿ ಗಂಟ ಇಲ್ಲಿದ್ದು ನಿತ್ಯನ ಗಂಗಾನ? ನನ್ಗೇನು ಗೊತ್ತಿಲ್ಲ. ನೀವ್ ಅಮ್ಮ ಮಗಳು ಇಬ್ರು ಸೇರಿ ನನ್ಗೆ ಚಿಪ್ಪೆ ಕೊಟ್ಬಿಟ್ರಲ್ಲ. ಅವಳೇ ಬದುಕ್ ಬಂದ್ಲು, ಇಲ್ಲ ಅವಳು ಹೋಲಿಕೆ ಇರೋ ಇನ್ಯಾರೋ ಬದುಕಿದ್ದೋ ಗೊತ್ತಿಲ್ಲ. ಅವಳು ಸಾವು ಕೂಡ ನನ್ನ ಕೈನಾಗೆ ಐತೆ. ನನ್ನ ಮಗಳು ತಂಟೆಗೆ ಬಂದ್ರೆ ಸಾಯಿಸ್ಬಿಡ್ತೀನಿ. ಹೆಂಗಸರ್ ಕೈಲಿ ಹೊಡ್ತಾ ತಿನ್ನೋದು ಅವಮಾನ ಕಣಣ್ಣ. ಇವತ್ತೇನು ನಿಮ್ ಟೈಮೇ ಸರಿ ಇಲ್ಲ ಅಣ್ಣ. ಆ ಬೈರಾಗಿ ಬೈದ್ಬಿಟ್ರು, ಗಂಗಾಮ್ಮ ನೋಡಿದ್ರೆ ಹೊಡೆದ್ಬಿಟ್ಲು. ಹೊಡೆದ್ರೆ ಹೊಡಿಲಿ ಬಿಡು. ಒಂದ್ ನಿಜ ಹೇಳ್ಬೋಗವಳೆ, ನನ್ನ ಮಗಳ ತಂಟೆಗೆ ಏನಾದ್ರು ಬಂದ್ರೆ ಸಾಯಿಸ್ತೀನಿ ಅಂದ್ಲು. ಅಂದ್ರೆ ಅದ್ರ ಅರ್ಥ ಆ ಜೈ ಪಕ್ಕದಲ್ಲಿರೋದು ಗಂಗಾ ತಾನೆ. ಅವಳನ್ನ ಬಿಡಕ್ಕಿಲ್ಲ. ಅವಳು ಸಾಯ ಗಂಟ ನಾನು ಅವಳನ್ನ ಬಿಡಕ್ಕಿಲ್ಲ. ಮೀನಾಕ್ಷಿ, ತಗೋ ಇದ್ನ. ಥ್ಯಾಂಕ್ ಯು ಸಾರು. ಯಾವಾಗ ಈ ಊರಿಗೆ ಬಂದ್ರು ಈ ಮನೆಗೆ ಬರ್ಬೇಕು, ನನ್ನೇ ಕೆಲ್ಸ ಕರಿಬೇಕು. ನೀನೊಳ್ಳೆ ಮೀನಾಕ್ಷಿ, ನಾವು ನಿನ್ನ ಮರಿತೀವ? ಹಾಗೆ ನೀನು ಕೂಡ ನಮ್ಮನ್ನ ಚೆನ್ನಾಗಿ ನೆನಪಲ್ಲಿ ಇಟ್ಕೊಂಡು ನಿನ್ ಮದುವೆ ಕರಿಬೇಕು, ಆಯ್ತಾ? ಖಂಡಿತ ಸಾರು. ಇನ್ನ ಎಷ್ಟೊತ್ತು ಜೈ? ಬೇಗ ಹೊರಡ್ಲಿಲ್ಲ ಅಂದ್ರೆ ರಾಹುಕಾಲ ಮಧ್ಯ ಬಂದ್ಬಿಡತ್ತೆ. ನಿತ್ಯ ಮೇಡಮ್ ಬರ್ದೆ ಹೇಗ್ ಹೋಗಕ್ಕಾಗುತ್ತೆ ಮೇಡಮ್? ನಮ್ಮ ಮಮ್ಮಿ ರಾಹುಕಾಲ ಮಧ್ಯ ಬರುತ್ತೆ ಅಂದಿದ್ದು ಆ ನಿತ್ಯ ಬಗ್ಗೆನೆ. ಆ ನಿತ್ಯ ಎಲ್ಲಿರ್ತಾಳೋ ನಂಗೊತ್ತು. ಈ ಊರಲ್ಲಿ ಅವಳು ಸ್ಟೇ ಮಾಡಿರೋ ಹೌಸ್ ಹತ್ರನೇ ಹೋಗಿರ್ತಾಳೆ. ನಾವು ಹೊರಟು ಅಲ್ಲಿಗೆ ಹೋಗೋಣ. ಆನ್ ದ ವೇ ಅವಳನ್ನು ಪಿಕಪ್ ಮಾಡ್ಬೋದು. ಈ ಐಡಿಯಾ ಏನೋ ಸ್ವಲ್ಪ ಚೆನ್ನಾಗಿದೆ ಸರ್, ಟೈಮ್ ಸೇವ್ ಆಗುತ್ತೆ. ಏನೇ ನಿತ್ಯನ ಜೈನ ಸೇರಿಸ್ಬೇಕು ಅಂತ ಅಷ್ಟು ಅವಸರ ಆಗಿದ್ಯಾ? ಇಲ್ಲ ಮಮ್ಮಿ, ನಾವು ಹೇಗೋ ಹಾಗೆ ಹೊರಟು ಬಿಟ್ರೆ ಅವಳು ಕಾಣ್ತಿಲ್ಲ ಅನ್ನೋ ನೆಪದಲ್ಲಿ ಅವಳನ್ನ ಬಿಟ್ಟು ಹೋಗ್ಬೋದು. ಹಾ, ಸ್ವಪ್ನ ಹೇಳಿದ್ದು ಸರಿಯಾಗೇ ಇದೆ ಜೈ. ಹೊರಡೋಣಪ್ಪ. ನೀವ್ ಹೋಗಿ ಕಾರಲ್ಲಿ ಕೂತಿರಿ, ನಾನು ಈಗ್ಲೇ ಬರ್ತೀನಿ. ಮತ್ತೆ ಯಾಕೆ ಲೇಟ್ ಮಾಡ್ತೀಯ ಮಾವ? ಹೇಳ್ದಷ್ಟು ಮಾಡಿ. ಬಾರೆ.
ಸಾರು, ಇಲ್ಲಾಂದ್ರೆ ಮರತ್ಕೊಂಬೆ ಮುಖಕ್ ಚುಚ್ಚುತ್ತೆ. ಸಾರು, ಯಾಕೋ ಹೀಗ್ ಮಾಡ್ದೆ? ನೋಡೀಗ ನಿನ್ ಕೈಗೆ ಮುಳ್ ಚುಚ್ಕೋತು. ನಿಮ್ ಕಾಲಿಗೆ ಚುಚ್ಚಿಲ್ವಲ್ಲ ಸಾರು? ಏನ್ ಸರ್ ಯೋಚನೆ ಮಾಡ್ತಿದ್ದೀರಾ? ಭೋಜನ್ ಜೊತೆ ಕಳೆದಿದ್ದ ದಿನಗಳು ತುಂಬಾ ನೆನಪಾಗ್ತಿದೆ ನನಗೆ. ಆ ಭೋಜೇಗೌಡ ನಿತ್ಯ ಮೇಡಮೇ ಅಲ್ವಾ ಸರ್? ಅದಕ್ಕೆ ಏನೋ ಅಷ್ಟು ಈಸಿಯಾಗಿ ಅವಳಿಗೆ ಕನೆಕ್ಟ್ ಆಗಿದ್ದು. ಲವ್ ಇಸ್ ಗ್ರೇಟ್ ನಣಿ. ಇಲ್ಲ ಸರ್, ನಿತ್ಯ ಮೇಡಮೇ ಗ್ರೇಟ್. ಅವರಿಂದ ಪ್ರೀತಿಗೆ ಹೊಸ ಅರ್ಥ ಸಿಕ್ಕಿದೆ. ಕರೆಕ್ಟ್ ನಣಿ. ನಿತ್ಯ ಪ್ರೀತಿಗೆ ಪ್ರತಿರೂಪ ಆದ್ಲು. ಅವಳೇ ಗ್ರೇಟ್. ನನ್ಗೋಸ್ಕರ, ನನ್ನ ಪ್ರೀತಿಗೋಸ್ಕರ ಅವಳು ಪಟ್ಟಿರೋ ಕಷ್ಟನ ನೆನೆಸ್ಕೊಂಡ್ರೆ ನಾನೆಂತ ಅದೃಷ್ಟವಂತ ಅಂತ ನನಗೀಗ ಅರ್ಥ ಆಗ್ತಾ ಇದೆ. ಈ ನೆನಪನ್ನೆಲ್ಲ ಬಿಟ್ಟು ಹೋಗ್ಬೇಕು ಅಂತ ಅನಿಸ್ತಿಲ್ಲ. ಆದ್ರೆ ನಿತ್ಯನ್ ಜೊತೆ ಕಳೆಯೋ ಅಂದವಾದ ಭವಿಷ್ಯಕ್ಕೆ ಹೋಗ್ಬೇಕು ಅಂದ್ರೆ ಹಳೆದನ್ನೆಲ್ಲ ಇಲ್ಲೇ ಬಿಡ್ಬೇಕು. ನಡಿ ನಣಿ. ಇಲ್ಲೋಡು ಮೀನಾಕ್ಷಿ, ನಾವು ಹೊರಡ್ತೀವಿ. ಜೋಪಾನ. ಬಾಯ್ ಸರ್. ಬರ್ತೀವಿ. ಗಂಗಾ, ಅತ್ತೆ, ಗಂಗಾ, ಅತ್ತೆ, ಎಲ್ಲಿಗೆ? ಗಂಗಾ, ಗಂಗಾನ? ನನ್ ಗಂಗಾ ಹೊರಟೋಗ್ತಿದ್ದಾಳೆ. ಅವ್ರು ಕರ್ಕೊಂಡು ಹೋಗ್ತಿದ್ದಾರೆ. ಆ ಕಾರಲ್ಲಿ ಗಂಗಾ ಇಲ್ಲ ಅತ್ತೆ. ಅವಳು ನಿಮಗೋಸ್ಕರನೇ ಹೋಗಿರ್ಬೇಕು. ನನ್ಗೋಸ್ಕರನಾ? ಹೌದು, ಆಗ್ಲೇ ಹೋದ್ಲು. ನನ್ಗೋಸ್ಕರ ಅಂದ್ರೆ ನನ್ನನ್ ಕೂಡ ಹಾಕಿದ್ ಮನೆಗ್ ಹೋಗಿರ್ತಾಳ. ದೇವ್ರೆ, ಅಲ್ಲಿ ನಿತ್ಯ ಇಲ್ದೇ ಇರೋ ಹಾಗೆ ನೋಡ್ಕೋ ಸ್ವಾಮಿ. ಅಯ್ಯೋ ಅತ್ತೆ, ಮೇಡಮ್, 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 ಬೇಗ ಹಾಕಿದ್ಯಲ್ಲ. ಮೇಡಮ್ ಎಲ್ಲ ಹೋಗಿದ್ದಾರೆ? ಅಮ್ಮ, ಅಮ್ಮ, ಅಯ್ಯೋ, ಒಳಗಡೆ ಅಮ್ಮ ಕೂಡ ಇಲ್ವಾ? ಇಬ್ರು ಎಲ್ಲಿ ಹೋಗಿರ್ತಾರೆ? ಹಲೋ, ಯಾರು? ಮೇಡಮ್, ನಾನು ಮೇಡಮ್ ಗಂಗಾ. ಎಲ್ಲಿದ್ಯಾ ನೀನು? ನೀವಿದ್ ಮನೆ ಗೇಟ್ ಹತ್ರ ಇದ್ದೀನಿ ಮೇಡಮ್. ಸರ್ಗೆ ಈಗ ನಿಮ್ಮ ಮೇಲಿರೋ ಕೋಪ ಹೋಗಿದೆ. ಸಿಟಿಗೆ ಹೊರಡ್ತಿದ್ದಾರೆ ಮೇಡಮ್. ನೀವು ಬಂದ್ರೆ ಸರ್ ಜೊತೆಗೆ ನೀವೇ ಹೋಗ್ಬೋದು. ಹೌದಾ? ಗುಡ್ ಜಾಬ್. ಹೇಳಿದ್ದನ್ನ ಮಾಡಿದೆ. ವೆರಿ ಗುಡ್. ಮೇಡಮ್, ನೀವು ಎಲ್ಲಿದ್ದೀರಾ ಮೇಡಮ್? ನಮ್ಮಮ್ಮ ಎಲ್ಲಿದ್ದಾಳೆ? ಬಂದು ಹೇಳ್ತೀನಿ. ನೀನು ಅಲ್ಲೇ ಇರು, ಎಲ್ಲೂ ಹೋಗಬೇಡ. ನಾನು ಬರ್ತಿದ್ದೀನಿ ಮೇಡಮ್. ಅಯ್ಯೋ, ಸರ್, ನಿತ್ಯ ಮೇಡಮ್ ಇಲ್ಲೇ ಇದ್ದಾರೆ.
ಇಲ್ಲೇನ್ ಮಾಡ್ತಿದ್ದೀರಾ ಮೇಡಮ್? ಬನ್ನಿ ಹೋಗೋಣ. ನೀನ್ ಬರೋದ್ ಲೇಟ್ ಆಗತ್ತೆ ಅಂತ ನಾವೇ ಇಲ್ಲಿಗೆ ಬಂದ್ವಿ ನಿತ್ಯ. ಕಮ್. ಅದು ಅದು ಒಬ್ರು ಬರಬೇಕು. ಏಯ್ ಗಂಗಾ, ನನ್ನ ಕರ್ದ ಹಾಗೆ ಮಾಡಿ ನನ್ ಜೈ ಜೊತೆ ನೀನ್ ಹೋಗ್ತೀಯಾ? ನಿನ್ನ ಬಿಡಲ್ಲ. ನಿಮ್ ಹಿಂದೆ ಸಿಟಿಗ್ ಬಂದು ನಿನ್ ಕತೆ ಮುಗಿಸ್ತೀನಿ. ಈ ಊರಲ್ಲಿ ನಿನ್ ಜೊತೆ ಆರಾಮಾಗಿರೋಣ ಅನ್ಕೊಂಡಿದ್ದೆ ಗಂಗಾ. ನೀನು ಆ ಪದ್ಮ ವ್ಯೂಹದಲ್ಲಿ ಸಿಕ್ಕಾಕೊಳ್ದೇ ಇರೋ ಹಾಗೆ ಸಿಟಿಗ್ ಬಂದು ನಿನ್ನ ಕರ್ಕೊಂಡ್ ಬರ್ತೀನಿ. ನನಗೆ ನಂಬಕ್ಕೆ ಆಗ್ತಿಲ್ಲ ಬೇಬಿ. ನಾನು ಹೇಳಿದ್ರೆ ನೀನ್ ನಂಬಲ್ವಲ್ಲ ಮಾಮ್. ಅದಕ್ಕೆ ಕಣ್ಣಾರೆ ನಿನಗೆ ತೋರಿಸ್ತಿದ್ದೀನಿ. ನೋಡು, ಅವಳ ಪರ್ಫಾರ್ಮೆನ್ಸ್ ಹೇಗಿದ್ಯೋ ಪ್ರತ್ಯಕ್ಷವಾಗಿ ನೋಡು. ವೆಲ್ಕಮ್ ಬ್ಯಾಕ್ ಜೈ. ಏನ್ ಮಾವ ಇದೆಲ್ಲ? ನೀವು ಮನೆಗ್ ಬಂದ್ ಖುಷಿಗೆ ಒಂದ್ ಚಿಕ್ಕ ವೆಲ್ಕಮ್ ಅಷ್ಟೇ. ಅದ್ರಲ್ಲೂ ಇವತ್ತು ಹೋಳಿ ಹಬ್ಬ ಅಲ್ವಾ ಅಳಿಯ, ಅದಕ್ಕೆ ನಮ್ ಸ್ಟಾಫ್ ಎಲ್ಲ ಸೇರಿ ನಿಮ್ಗೆ ಸರ್ಪ್ರೈಸ್ ವೆಲ್ಕಮ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಾನು ಊರಲ್ಲಿ ಇಲ್ದೇ ಇದ್ರು ಆಫೀಸ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಅದು ನಮ್ ಕರ್ತವ್ಯ ಸರ್. ನೀವು ನಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಸರ್. ನಿಮ್ ಸ್ವಂತ ಫ್ಯಾಮಿಲಿ ತರ ನೋಡ್ಕೊಂಡಿದ್ದೀರಾ ಸರ್. ಹೌದು ಸರ್, ನೀವು ಆಫೀಸಲ್ಲಿ ಇದ್ರೂ ಇಲ್ದೇ ಹೋದ್ರು ನಿಮ್ ಅಚೀವ್ಮೆಂಟ್ಸ್ಗೋಸ್ಕರ ವರ್ಕ್ ಮಾಡೋದೇ ನಮ್ ಡ್ಯೂಟಿ. ಹಾ ಜೈ, ನೀವು ಬೇಗ ರೆಡಿ ಆಗಿ ಬಂದ್ರೆ ಹೋಳಿ ಸೆಲೆಬ್ರೇಷನ್ ಶುರು ಮಾಡಬಹುದು. ಖಂಡಿತ ಮಾವ, ಬಾ ನಿತ್ಯ. ಬನ್ನಿ. ಅವಳನ್ನ ನೀನು ಎಷ್ಟು ಬ್ಲೈಂಡ್ ಆಗಿ ನಂಬ್ದೆ ಅಂದ್ರೆ, ಅವಳು ನಿನ್ ಮುಂದೆ ನನ್ ಹಾಗೆ ನಡ್ಸಿದ್ರು ಕೂಡ ಗುರ್ತು ಹಿಡಿಯೋಕ್ಕಾಗ್ದೆ ನಾನೇ ಅಂತ ನಂಬ್ಕೊಂಡೆ. ಈ ಪ್ರಾಣ ನಮ್ಮಮ್ಮನ ಕಾಪಾಡ್ತಿರೋ ನಿಮ್ದು ಮೇಡಮ್.
ಅಷ್ಟಕ್ಕೂ ನೀನೇನಾ? ಏನೇ ನೋಡ್ತಾ ಇದ್ಯಾ? ಮಾಮ್ 2 ಟೈಮ್ಸ್ ಕಾಫಿ ಕೇಳಿದ್ಲು. ಕೇಳಿ 2 ಮಿನಿಟ್ಸ್ ಆಗ್ತಿದೆ. ಇನ್ನ ಏನ್ ಮಾಡ್ತಾ ಇದ್ಯಾ? ಅವಳು ಎಂತ ಬುದ್ಧಿವಂತೇನೋ ಈಗಾದ್ರೂ ಅರ್ಥ ಆಯ್ತಾ ನಿಂಗೆ? ಅವಳು ಎಷ್ಟು ಡೇಂಜರೋ ಗೊತ್ತಾಯ್ತಾ? ನಂಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ನಿನ್ನಿಂದ ಮುಚ್ಚಿಟ್ಲು. ನನ್ನ ಅವಳ ಅಮ್ಮನ ಹತ್ರ ಕಳ್ಸಿ ಎಷ್ಟು ಕಷ್ಟಪಡೋ ಹಾಗೆ ಮಾಡಿದ್ಲು. ನಿನ್ಗೆ ಏನು ಅನುಮಾನ ಬರ್ದಿದ್ದ ಹಾಗೆ, ಜೈ ಮುಂದೆ ಏನು ಗೊತ್ತಾಗ್ದಿದ್ದ ಹಾಗೆ ನಡ್ಸಿದ್ಲು. ನನ್ನ ಸಾಯಿಸಿ ನಮ್ಮ ಆಸ್ತಿನ ಹೊಡ್ಕೊಂಡು ಜೈನ ಮದ್ವೆ ಆಗ್ಬೇಕು ಅಂದ್ಕೊಂಡ್ಲು. ಅದಕ್ಕೆ ನನ್ ಮೇಲೆ ಜೈಗೆ ಕೋಪ ಬರೋ ಹಾಗೆ ಜೈಗೆ ಅವಮಾನ ಮಾಡಿದ್ದು, ಬೈದಿದ್ದು, ಹೊಡ್ಸಿದ್ದು. ಜೈನ ಕ್ಲೆವರ್ ಆಗಿ ದೇವಿಪುರ ಕರ್ಸ್ಕೊಂಡು ಡ್ರಿಂಕರ್ ಮಾಡಿ ನನ್ನ ಮರೆಯೋ ಹಾಗೆ ಮಾಡಿದ್ಲು. ನಾನು ಹೋಗಿ ಅವಳನ್ನ ಪ್ರಶ್ನೆ ಮಾಡಿದ್ರೆ ಗಂಡ ವೇಷದಲ್ಲಿ ಹೋಗಿ ಆ ವೇಷದಲ್ಲಿ ಕೂಡ ಜೈಗೆ ಮೋಡಿ ಮಾಡಿ ತನ್ನ ಕಡೆ ಮಾಡ್ಕೊಂಡ್ಲು. ಜೈನ ಸರಿ ಮಾಡ್ತೀನಿ ಅಂತ ಹೇಳಿ ಜೈ ಹತ್ರ ತಾಯ್ತ ಕಟ್ಟಿಸ್ಕೊಂಡು ಜೈ ಹತ್ರನೇ ಸೇವೆ ಮಾಡಿಸ್ಕೊಂಡು ನನ್ನ ಕಣ್ಮುಂದೆ ಜೈನ ಕರ್ಕೊಂಡು ಬೆಂಗಳೂರಿಗೆ ಬಂದಿದ್ದಾಳೆ. ನಿಲ್ಲಿ 1 ನಿಮಿಷ ಅಲ್ಲೇ ನಿಂತ್ಕೊಳ್ಳಿ. ಅವ್ರೇನ್ ವನವಾಸಕ್ಕೆ ಹೋಗ್ ಬಂದಿಲ್ಲ ಅತ್ಗೆ, ಊರಿಂದ ವಾಪಸ್ ಬರ್ತಿದ್ದಾರೆ. ದೂರ ಆಗ್ತಾರೆ ಅಂತ ಭಯ ಆಗಿ ಜೋಡಿ ಒಂದಾಗಿ ಆನಂದವಾಗಿ ಮನೆಗೆ ಬಂದಿದ್ದಾರೆ. ಆರತಿ ಮಾಡೋದಿಕ್ಕೆ ಇದಕ್ಕಿಂತ ಒಳ್ಳೆ ಸಮಯ ಇನ್ಯಾವ್ದಿರುತ್ತೆ ಅತ್ಗೆ? ಅಮ್ಮ ನಿತ್ಯ, ಬಲಗಾಲನ್ನ ಒಳಗಿಟ್ಟು ಒಳಗ್ ಬನ್ನಿ, ಎಲ್ಲ ಒಳ್ಳೇದಾಗತ್ತೆ. ಹೇಗಿದ್ದೀರ ಅಜ್ಜಿ? ನನ್ಗೇನಾಯ್ತು ಅಂತ ಭಯಪಟ್ರ? ನಿಮ್ಮ ಆರೋಗ್ಯ ಹೇಗಿದೆ ಅಜ್ಜಿ? ಚೆನ್ನಾಗಿದ್ದೀನಮ್ಮ. ನನ್ ಚಿಂತೆ ಎಲ್ಲ ನಿನ್ ಬಗ್ಗೆನೆ. ದ್ರಿಕಾ ಮೇಡಮ್ ಹೇಳ್ದಾಗೆ ಜೈ ಸಾರು ನಿತ್ಯ ಮೇಡಮ್ ಒಂದ್ ರೀತಿಲಿ ವನವಾಸ ಮಾಡ್ಕೊಂಡೇ ಬಂದಿದ್ದಾರೆ. ಆದ್ರೆ ಅಲ್ಲಿ ರಾಮ ಸೀತೆನ ಕಾಪಾಡಿದ್ರು, ಇಲ್ಲಿ ಸಾರು ನಿತ್ಯ ಮೇಡಮ್ನ ಕಾಪಾಡ್ಕೊಂಡು ಕರ್ಕೊಂಡು ಬಂದ್ರು, ಅಷ್ಟೇ ವ್ಯತ್ಯಾಸ. ಆ ವನವಾಸ ಆದ್ಮೇಲೆ ರಾಮಂಗೆ ಸೀತೆ ಕಾಣಿಸ್ಲೇ ಇಲ್ಲ. ಇಲ್ಲಿ ಆ ವ್ಯತ್ಯಾಸ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಬರ್ತಿದ್ದ ಹಾಗೇನೆ ಶುರು ಮಾಡಿದ್ಯಾ ಚಂದ್ರಿಕಾ? ಏನ್ ಮಾತಾಡ್ತಿದ್ಯಾ ಗೊತ್ತಾಗ್ತಿದ್ಯಾ? ಈಗ ಮಮ್ಮಿ ಏನಂದ್ಲು ಅಂತ. ನಮಗ್ ಬೇರೆ ಉದ್ದೇಶ ಏನಾದ್ರಿದ್ರೆ ಮಾವನ್ನ ನಿತ್ಯನ್ನ ಜೊತೆ ಕರ್ಕೊಂಡ್ ಬರ್ತಾ ಇದ್ವಾ? ಯಾರೇನೇ ಅಂದ್ರು ನಿತ್ಯ ನನ್ನನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ ಮಾವ, ನೀವೇನು ವರಿ ಮಾಡ್ಬೇಡಿ. ಒಳ್ಳೆ ಮಾತು ಹೇಳಿದ್ಯಪ್ಪ. ಸತಿ ಸಾವಿತ್ರಿ ಹಾಗೆ ನಿನ್ ಗಂಡ ಆಗೋನ್ ಪ್ರಾಣನ ಕಾಪಾಡ್ಕೊಂಡ್ಯಮ್ಮ. ಹೌದು, ಆ ತಾಯ್ತ ಏನು? ಯಾಕೆ ಕಟ್ಕೊಂಡಿದೀಯಮ್ಮ? ಅದು ಮೇಡಮ್ ಕಟ್ಕೊಂಡಿಲ್ಲ ಮೇಡಮ್, ಸಾರೇ ಕಟ್ಟಿದ್ದು ಕಬಡ್ಡಿ ಆಟದಲ್ಲಿ ಗೆದ್ದಾಗ. ಸುದಿಶ್ಚಮೇ ಜ್ಯೋತಿಶ್ಚಮೇ ಸುಭಶ್ಚಮೇ